ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಮಾಲಿನ್ಯ ರಹಿತ ಕೈಗಾರಿಕೆಗಳ ಸ್ಥಾಪನೆಯೊಂದಿಗೆ ಅಭಿವೃದ್ಧಿಗಾಗಿ ಕಂಕಣಬದ್ಧವಾದ ಏಕೈಕ ಸರಕಾರೇತರ ಸಂಸ್ಥೆ ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಮುಂಬೈ ಹಾಗೂ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳು ಸದಸ್ಯರು ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕಡೇಕಾರು ಸಮುದ್ರ ತೀರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 10 ವರ್ಷಗಳಿಂದ ಸುರಿದ ಅತಿ ಮಳೆ ಹಾಗೂ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಮುದ್ರ ಬದಿಯಲ್ಲಿ ಹಾಕಿರುವಂತಹ ಕಲ್ಲುಗಳು ಕೊಚ್ಚಿಕೊಂಡು ಹೋಗಿದೆ. ಕಡಲು ತೀರದ ಪ್ರದೇಶಗಳು ಸಂಪೂರ್ಣವಾಗಿ ಹಾನಿಗೊಂಡಿದೆ. ಅನೇಕ ಪ್ರಾಣಹಾನಿ, ಜನರ ಆಸ್ತಿಪಾಸ್ತಿ, ಸ್ವತ್ತುಗಳು ನಾಶವಾಗಿದೆ. ಇದನ್ನು ಸಂಪೂರ್ಣವಾಗಿ ತಡೆಯಬೇಕಾದರೆ ಕಡಲು ತೀರಕ್ಕೆ ಕಲ್ಲು ಹಾಕುವ ಬದಲು ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿ ಸದ್ರಿ ಪರಿಸರ ರಕ್ಷಣೆ ಮಾಡಿ ಪ್ರದೇಶದ ಅಭಿವೃದ್ಧಿಯ ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದು ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಧ್ಯಕ್ಷರಾದ ಎಲ್.ವಿ. ಅಮೀನ್, ಜಿಲ್ಲಾಧ್ಯಕ್ಷ ಡಿ.ಆರ್. ರಾಜು ಮಾಧ್ಯಮದ ಮುಖೇನ ಸರ್ಕಾರವನ್ನು ಒತ್ತಾಯಿಸಿದರು. ಇತ್ತೀಚೆಗೆ ನಾವು ಈ ಉದ್ಯಮದೊಂದಿಗೆ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಂತ ಹಿನ್ನೆಲೆಯಲ್ಲಿ ಅನೇಕ ಸಭೆಗಳನ್ನು ಇಲ್ಲಿ ನಡೆಸಿದ್ದೇವೆ. ಉಡುಪಿ ಮತ್ತು ಮಣಿಪಾಲದಲ್ಲಿ ಆಗಸ್ಟ್ನಲ್ಲಿ ಮಣಿಪಾಲದಲ್ಲಿ ಒಂದು ಸಭೆಯನ್ನು ಕರೆದರು. ಅದರಲ್ಲಿ ಮಂತ್ರಿಗಳೆಲ್ಲ ಉಪಸ್ಥಿತರಿದ್ದರು. ಕರಾವಳಿ ಅಭಿವೃದ್ಧಿ, ಕರ್ನಾಟಕ ಕರಾವಳಿ ವಿಷಯದಲ್ಲಿ ಈ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ನಾವು ನಿರ್ಣಯ ತೆಗೆದುಕೊಂಡದ್ದು ಜಿಲ್ಲೆ ಅಭಿವೃದ್ಧಿ ಒಟ್ಟಿಗೆ ಇದು ಟೂರಿಸಂ ಆಗಬೇಕು. ಸಮುದ್ರ ಕಡಲ ಕೊರತೆಯಿಂದ ನಮ್ಮ ಪರಿಸರಕ್ಕೆ ಆಗುವ ಹಾನಿಯನ್ನು ನಿಲ್ಲಿಸಬೇಕಂತ ಒಂದು ದೊಡ್ಡ ವಿಷಯವನ್ನು ನಾವು ಮಂತ್ರಿಗಳನ್ನು ಕರೆದು ಅವರ ಮಧ್ಯದಲ್ಲಿ ಈ ವಿಷಯವನ್ನು ಇಟ್ಟಿದ್ದೇವೆ. ಈಗ ನಮ್ಮ ಸಮಿತಿಯು ಅದರ ಬಗ್ಗೆ ಈ ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಇಂದು ಕಟ್ಪಾಡಿಯ ಶಂಕರ ಪೂಜ್ಯರ ನೇತೃತ್ವದಲ್ಲಿ ಕಡೇಕಾರು ಈ ಗ್ರಾಮದಲ್ಲಿ ನಾವು ಈಗ ಇದ್ದೇವೆ. ಇಲ್ಲಿ ಆಸುಪಾಸಿನ ಈ ಒಂದು ಸ್ಥಳವನ್ನು ನೋಡುವಾಗ ಈ ಜಿಲ್ಲೆಯಲ್ಲಿ ಇಂದು ಕೇವಲ ದಕ್ಷಿಣ ಜಿಲ್ಲೆಯವರು ಮಾತ್ರ ಇರುವುದಲ್ಲ. ಇಂದು ಕರ್ನಾಟಕದಲ್ಲಿ ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ಅನೇಕರು ಹೊರಗಿನವರು ಕೆಲಸಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಈ ಜಿಲ್ಲೆಯಲ್ಲಿ ಅನೇಕರು ಪ್ರವಾಸಿಗರ ಈ ಜಿಲ್ಲೆಗೆ ಈಗ ಬರ್ತಾ ಇರುವ ಈ ಸಂದರ್ಭದಲ್ಲಿ ಇಂದು ಅಗತ್ಯವಾಗಿ ಈ ತಡೆಗೋಡೆಯ ಒಂದು ಮುಖ್ಯ ವಿಷಯ. ನಾವು ಮುಂಬೈಯಲ್ಲಿ ಇರುವವರು, ನಾವು ಮುಂಬೈ ನಗರ ಅಂದರೆ ತಮಗೆಲ್ಲರೂ ತಿಳಿಯಬೇಕು. ಒಂದು ಸಣ್ಣ ದ್ವೀಪದಲ್ಲಿ ಮುಂಬೈ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ನೀವೆಲ್ಲ ಕಾಣಬಹುದು. ಆದ ಕಾರಣ ಮುಂಬೈಯಲ್ಲಿ ನೆಲೆಸಿದಂತ ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತೆಯನ್ನು 2 ಸಾರಿ ಮಾಡಿದ್ದೇವೆ. ಇಂದು ನಾವು ಈ ಸ್ಥಳದಲ್ಲಿ ಕೇವಲ ಇದು ಒಂದು ವಿಷಯ ಅಲ್ಲ. ಇಲ್ಲಿ ಈಗ ಏನು ಕಾಣುತ್ತಾ ಇದ್ದೇವೆ ಅಂದರೆ ಕುಂದಾಪುರದಿಂದ ಹಿಡಿದು ನಮ್ಮ ಉಳ್ಳಾಳ ಬೀಚ್ ತನಕ ಅನೇಕ ಅಂತ ಟೂರಿಸಂ ತಾಣಗಳಿವೆ. ಇಂಥದನ್ನು ನಾವು ಅಗತ್ಯವಾಗಿ ಇಲ್ಲಿ ತಡೆಗೋಡೆಯ ಮೂಲಕ ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು. ಅದಕ್ಕೆ ಸಾಕ್ಷಿಯಾಗಿ ಇಂದು ನಾವು ಇಲ್ಲಿದ್ದೇವೆ. ಈಗ ಕಾಣುವಾಗ ನಮಗೆ ಕಾಣುವ ಉತ್ತಮವಾದ ಪ್ರದೇಶ, ಇಲ್ಲಿ ಬದಿಯಲ್ಲಿಯೇ ಒಂದು ನದಿ ಅಂತ ಒಂದು ಜಾಗ ಇಲ್ಲಿ ಕಾಣುತ್ತಾ ಇದೆ. ಈ ಪ್ರವಾಸ ಜಾಗದಲ್ಲಿ ಈ ಜಾಗವನ್ನು ನಾವು ತಡೆಗೋಡೆಯ ಮೂಲಕ ಇದಕ್ಕೆ ಪ್ರವಾಸಿ ತಾಣವನ್ನು ಮಾಡಿದೆಂದಾದರೆ ಇಲ್ಲಿ ಅನೇಕ ಪ್ರವಾಸಿಗರು ಟೂರಿಸಂನವರು ಈ ಬಂದು ನಮ್ಮ ದಕ್ಷಿಣ ಜಿಲ್ಲೆಯ ಒಂದು ಅನುದಾನಕ್ಕೆ ಒಂದು ಕ್ಷೇತ್ರವಾಗಿ ಒಂದು ಜಾಗವಾಗಿ ಇದು ಪರಿವರ್ತನೆಯಾಗಲಿದೆ. ಆದ್ದರಿಂದ ಇದನ್ನು ಶೀಘ್ರವೇ ಮಾಡಲಿಕ್ಕಾಗಿ ನಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರುವುದರಲ್ಲಿ ನಾವು ಇದರ ನಿರಂತರವಾಗಿ ಈ ಬಗ್ಗೆ ನಾವು ಚಿಂತನೆ ಮಾಡಲಿದ್ದೇವೆ ಅಂತ ನಮ್ಮ ಜಿಲ್ಲೆಯನ್ನು ಈಗ ಜಿಲ್ಲೆಯ ನಾವು ಕಮಿಟಿಯನ್ನು ಕೂಡ ಈ ಒಂದು ಅಭಿವೃದ್ಧಿ ವಿಷಯಕ್ಕೆ ಜಿಲ್ಲಾ ಕಮಿಟಿ ಕೂಡ ಇವತ್ತು ಪೂರ್ಣ ಕಮಿಟಿ ನಾವು ಘೋಷಣೆ ಮಾಡಲಿದ್ದೇವೆ. ಇದು ಜಿಲ್ಲೆಯ ಅಭಿವೃದ್ಧಿಗಾಗಿ ಮಾಡುವಂಥ ಇದು 20 ವರ್ಷದ ನಂತರ ನಾವು ಜಿಲ್ಲೆಯಲ್ಲಿ ಈ ಕಮಿಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಇಂದಿನ ದಿನವನ್ನು ಕೂಡ ನಿರ್ಧಾರ ಮಾಡಿದ್ದೇವೆ. ಇಲ್ಲಿ ಅನೇಕ ಸ್ಥಳಗಳನ್ನ ಪರಿವೀಕ್ಷಣೆ ಮಾಡಿದೆವು. ಕಳೆದ 16 ವರ್ಷಗಳಿಂದ ಇತಿಹಾಸದಲ್ಲಿ ಬಂದಿರತಕ್ಕಂಥ ವಿಚಾರ ಇದು. ಅತಿಯಾದಂಥ ಮಳೆ ಹಾಗೂ ಮಳೆಗಾಲದ ನೀರಿನ ಒತ್ತಡಕ್ಕೆ ಸಂಪೂರ್ಣವಾದಂಥ ಈ ಕಡಲ್ ಪ್ರದೇಶಗಳು, ವಿಶೇಷವಾಗಿ ಈಗ ನಾವು ನಿರ್ತಕ್ಕಂಥದ್ದು ಈ ಕಡೇಕಾರು ಸಮುದ್ರ ತೀರದ ಈ ಬೀಚ್ ಏರಿಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಕಿರ್ತಕ್ಕಂಥ ಕಲ್ಲುಗಳು ಮಳೆಯ ಹೊಡೆತಕ್ಕೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂತಹದ್ದು ಹಾಗೂ ಅನೇಕ ಸ್ಥಳಗಳು ಇಲ್ಲಿ ಪಕ್ಕದಲ್ಲಿ ಹಾನಿಗೊಂಡಿದೆ. ಇದಕ್ಕೆ ಆಗ್ತಕ್ಕಂತಹದ್ದು ಒಂದು ವಿಶೇಷವಾದಂತ
ಒಂದು ಗಮನವನ್ನು ನಾವು ಸರ್ಕಾರದ ಗಮನವನ್ನು ಈ ಮುಖಾಂತರ ಸೆಳೆಯತಕ್ಕಂತಹದ್ದು. ಇಲ್ಲಿ ಅನೇಕ ಪ್ರಾಣಿ ಹಾನಿ ಆಗ್ತಕ್ಕಂತಹದ್ದು, ಜನರ ಆಸ್ತಿ ಪಾಸ್ತಿ ಸ್ವತ್ತುಗಳು ನಷ್ಟ ಆಗ್ತಕ್ಕಂತಹದ್ದನ್ನು ನಾವು ತಡಿಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ನಮ್ಮ ದೇಶದಲ್ಲಿ, ವಿದೇಶಕ್ಕೆ ಹೋಗೋದು ಬೇಡ, ನಮ್ಮ ದೇಶದಲ್ಲಿ ನಾವು ಚೆನ್ನೈನಲ್ಲಿ ನೋಡ್ತಾ ಇದ್ದೇವೆ, ಬಾಂಬೆಯ ಮರೀನಾ ಡ್ರೈವ್ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಕಡಲು ಕೊರತಾಗಿದ್ದಕ್ಕೆ ವಿಶೇಷವಾದಂಥ ಬ್ರೇಕಿಂಗ್ ವಾಟರ್ ಸಿಸ್ಟಮ್ ಅಂತಕ್ಕಂಥದ್ದು ಕಾಂಕ್ರೀಟ್ನ ತಡೆಗೋಡೆಗಳನ್ನು ಮಾಡಿದ್ದಾರೆ. ಅದು ಅತ್ಯಂತ ಒಂದು ಸುದೀರ್ಘವಾದಂಥ ತಾಂತ್ರಿಕತೆಯಿಂದ ಮಾಡಿದ್ರೆ ಈ ಪ್ರದೇಶ ಎಷ್ಟೇ ದೊಡ್ಡ ಪ್ರವಾಹ ಬರಲಿ ಅಥವಾ ಇದನ್ನ ಕಡಲು ಕೊರತಾದ ಸಮುದ್ರದ ಅಲೆಗಳ ಹೊಡೆತಕ್ಕೆ ಏನಾಗೋದಿಲ್ಲ. ಒಳ್ಳೆ ರಸ್ತೆ ಮಾಡಿದ್ದಾರೆ ಇಲ್ಲಿ, ಉತ್ತಮವಾದ ರಸ್ತೆ ಇದು. ಯಾವುದೇ ಪ್ರವಾಸಿಗರು ಬರಲಿ, ಟೂರಿಸಂ ಬರಲಿ, ಎಲ್ಲ ಪ್ರದೇಶಕ್ಕೂ ಕೂಡ ಇದು ಏನು ನೂರಾರು ಸಹಸ್ರ ವರ್ಷಗಳ ಕಾಲ ಇದೇನು ಆಗೋದಿಲ್ಲ. ಅದಕ್ಕೆ ಸರಿಯಾದಂಥ ತಡೆಗೋಡೆಗಳನ್ನು ಮಾಡಬೇಕು. ಕಾಂಕ್ರೀಟ್ನ ತಡೆಗೋಡೆ ತಾಂತ್ರಿಕತೆಯಿಂದ ಕೂಡಿರ್ತಕ್ಕಂಥದ್ದು ಮಾಡಿದ್ರೆ ಇದರಿಂದ ವಿಶೇಷವಾಗಿ ಇಲ್ಲಿಯ ಕಡಲು ಕೊರತದ ಹಾನಿಯನ್ನ ಈ ಭಾಗದಲ್ಲಿ ನಾವು ತಡಿಬಹುದು. ಇದರಿಂದ ಆಸ್ತಿ ಪಾಸ್ತಿ, ಜನರ ಸ್ವತ್ತುಗಳು ಎಲ್ಲ ಉಳಿತಕ್ಕಂತಹದ್ದು. ಹಾಗೂ ಯಾವ ನಾವು ಕಲ್ಲುಗಳನ್ನು ಹಾಕಿ ರಕ್ಷಣೆಗೋಸ್ಕರ ಮಾಡ್ತೀವಿ ಅದು ಒಂದು ಟೆಂಪ್ರವರಿ, ತಾತ್ಕಾಲಿಕವಾದಂತಹ ಒಂದು ಪರಿಹಾರ. ಅದಕ್ಕೆ ನಾವು ಪರಿಹಾರವನ್ನ ತಡೆಗಟ್ಟಬೇಕು ಅಥವಾ ಒಂದು ಪರ್ಮನೆಂಟ್ ಇದನ್ನ ತಗೊಳ್ಬೇಕು ಅಂತಂದ್ರೆ ಈ ತಡೆಗೋಡೆ ಮಾತ್ರ. ತಾತ್ಕಾಲಿಕವಾಗಿ ಹಾಕಿರ್ತಕ್ಕಂಥದ್ದು ಸರಿ, ಅದರಿಂದ ದೊಡ್ಡ ವೆಚ್ಚ ಅಥವಾ ಬೇರೊಂದು ಆಗದೇ ಇರ್ಬೋದು, ಅದನ್ನ ಹಾಕಿದ್ದಾರೆ. ಬಟ್ ಅದರಿಂದ ಬಹಳಷ್ಟು ಉಪಯೋಗ ಏನು ನಮ್ಗೆ ಆಗೋದಿಲ್ಲ. ಅದು ಅದಕ್ಕಿಂತ ದುಡ್ಡಿನ ಅಲೆಗಳು ಬಂದ್ರೆ ಮಳೆಗಾಲದಲ್ಲಿ ಮತ್ತೆ ಅದು ಕೂಸ್ಕೊಂಡು ಹೋದ್ರೆ, ಯಾಕಂತಂದ್ರೆ ಮಳೆಯ ಹೊಡೆತಕ್ಕೆ ಮಣ್ಣಿನ ಯಾವ ಮರಳಿನ ತಳಮಟ್ಟಗಳು, ಹೊಯ್ಗೆಗಳು ಕುಸಿತೋದ್ರೆ ಅದು ಕೂಡ ಭೂಮಿಯ ಒಳಗಡೆ, ಸಮುದ್ರದ ಒಳಗಡೆ ಹೋಗ್ತಕ್ಕಂಥ ಸಂದರ್ಭವೇ ಜಾಸ್ತಿ. ಆದ್ದರಿಂದ ಪರ್ಮನೆಂಟ್ ಆಗಿ ನಾವು ತಡೆಗೋಡೆ ಮಾಡಬೇಕು, ಕಾಂಕ್ರೀಟ್ ತಡೆಗೋಡೆ ಮಾಡಬೇಕು. ಅದಕ್ಕೆ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯಿಂದ ನಾವು ಒತ್ತಡವನ್ನು ಹಾಕ್ತೇವೆ. ಇದು ಸುಮಾರು ಈ ಪ್ರದೇಶ ಒಂದು ನಾವು ನೋಡ್ತಾ ಇದ್ದೀವಿ, 16 ಕಿಲೋಮೀಟರ್ ಇದೆ. ಇದು ಸುಮಾರು 350 ಕಿಲೋಮೀಟರ್ ಇರ್ತಕ್ಕಂಥದ್ದು ನಮ್ಮ ಯಾವ ಕೋಸ್ಟಲ್ಲ, ನಮ್ಮ ಕಾಸರಗೋಡಿನ ಮಂಗಳೂರಿನ ತಲಪಾಡಿಯಿಂದ ಕಾರವಾರದವರೆಗೂ ಇರ್ತಕ್ಕಂಥ 320 ಕಿಲೋಮೀಟರ್ಗಳಲ್ಲಿ ಆಯ್ದ ಕೆಲವು ಭಾಗ ಹಾಕೋಣ. ಆಯ್ದ ಅಂತಂದ್ರೆ ಈ 3 ಜಿಲ್ಲೆಗಳು, ಉಡುಪಿ ಇರ್ಬೋದು, ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ಕಾರವಾರ ಜಿಲ್ಲೆ ಇರ್ಬೋದು. 320ರಲ್ಲಿ ಪ್ರಥಮ ಹಂತವಾಗಿ ಸರ್ಕಾರ ಒಂದು 25-50, ಯಾಕಂದ್ರೆ ಇದಕ್ಕೂ ಕೂಡ ಬಜೆಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಬಹಳ ಒತ್ತಡ ಇರ್ತಕ್ಕಂಥ ಸರ್ಕಾರ ಇದಕ್ಕೆ ದುಡ್ಡು ನೀಡ್ತಕ್ಕಂಥದ್ದು ಕೂಡ ದೊಡ್ಡ ಕೆಲಸನೇ. ಆದರೂ ಕೂಡ ಒಂದೊಂದು ಜಿಲ್ಲೆಗಳಿಗೆ 10ರಿಂದ 15 ಕಿಲೋಮೀಟರ್ಗಳಷ್ಟು ಮೊದಲನೇ ಹಂತಕ್ಕೆ ನಾವು ಸರಿಯಾದಂತ ಅದಕ್ಕೆ ಒಂದು ಎಸ್ಟಿಮೇಷನ್ ಮಾಡಿ ಸರ್ಕಾರಕ್ಕೆ ಗಮನ ಕೊಟ್ಟು ತಡೆಗೊಳ್ಳದ ಮಾಡದಲ್ಲಿ ಈ ಎಲ್ಲಿ ಕಡಲು ಕೊರತಾಗಿ ವಿಶೇಷವಾದಂಥ ಆಸ್ತಿ ಪಾಸ್ತಿ ಹಾನಿಗೊಳ್ತದೆ, ರೋಡು ಮತ್ತೊಂದು ಎಲ್ಲದೂ ಕೂಡ ಹೋಗತಕ್ಕಂಥದ್ದನ್ನು ನಾವು ತಡಲಿಕ್ಕೆ ಒಳ್ಳೆಯತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೊಂದು ಮಾತು, ಪ್ರವಾಸೋದ್ಯಮಕ್ಕೆ ಇದು ಹೇಳಿರ್ತಕ್ಕಂಥ ತಾಣ. ನಾವು ಗೋವಾ ಹೋಗ್ತೇವೆ, ಚೆನ್ನೈ ಹೋಗ್ತೇವೆ, ತಿರುವನಂತಪುರಂ ಇರ್ಬೋದು, ಕ್ಯಾಲಿಕಟ್ ಇರ್ಬೋದು, ಕೊಚ್ಚಿ, ಎಲ್ಲ ಕಡೆಗೂ ನೋಡ್ತಾ ಇದ್ದೇವೆ ನಾವು. ಅಥವಾ ನಮ್ಮ ಪೂರ್ವ ಭಾರತ ಅಥವಾ ಈ ಪಶ್ಚಿಮ ಭಾರತ ಈ ಯಾವ ಕಡಲ ಕಿನಾರೆಗಳನ್ನ ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡದ ಈ ಭಗವಾನ್ ಪರಶುರಾಮನ ಸೃಷ್ಟಿಯ ಈ ಈ ಭಾಗ ಇದೆಯಲ್ಲ, ಇಷ್ಟೊಳ್ಳೆ ನಮ್ಮ ಒಂದು ಸುಂದರವಾದಂಥ ತಾಣ ಅಥವಾ ಪ್ರವಾಸೋದ್ಯಮಕ್ಕೆ ಒಳ್ಳೆ ಜಾಗ ಎಲ್ಲೂ ಇಲ್ಲ. ಆದ್ದರಿಂದ ಇದನ್ನು ನಾವು ಅಭಿವೃದ್ಧಿ ಪಡಿಸಬೇಕು. ಇಲ್ಲಿಯ ಜನಜೀವನ ಉತ್ತಮಗೊಳ್ಳಬೇಕು. ಟೂರಿಸಂನಿಂದ ಸ್ಥಳೀಯ ವ್ಯವಹಾರ ಉದ್ಯಮಿಗಳು ಒಳ್ಳೆಯದಾಗಬೇಕು. ಅದಕ್ಕೆ ನಮ್ಮ ಮನವಿ ಇದು. ಸರ್ಕಾರಕ್ಕೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳನ್ನ, ಸ್ಥಳೀಯ ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಸ್ಥಳೀಯ ನಮ್ಮ ವಿನಯ್ ಕುಮಾರ್ ಸೊರಕೆ ಅಂತ ಶಾಸಕರು, ಮಂತ್ರಿ ಆಗಿದ್ದವರು, ಇಲ್ಲಿಯ ಜಲವನ್ನ, ಇಲ್ಲಿಯ ಜಾಗದ ರಕ್ಷಣೆಯನ್ನು ಮಾಡೋದರಲ್ಲಿ ಅವರು ಅತ್ಯಂತ ಕಾಳಜಿಯನ್ನು ತಗೊಂಡಿದ್ರು. ಅವರನ್ನು ಕೂಡ ನಾವು ಗಮನ ಕೊಟ್ಟು ಅವ್ರನ್ನ ಕೂಡ ನಾವು ಭೇಟಿ ಮಾಡ್ತೇವೆ. ಈಗಾಗಲೇ ಹಲವಾರು ಸಾರಿ ಭೇಟಿ ಮಾಡಿ ಅವ್ರ ಹತ್ರ ವಿಚಾರ ಹೇಳಿದ್ದೇವೆ. ನಾವು ಅವರಿಗೂ ಕೂಡ ನಾವು ಭೇಟಿ ಮಾಡಿ ಹೆಚ್ಚಿನ ನಮ್ಮ ಒತ್ತಾಯ ಇಷ್ಟೇ, ಎಲ್ಲರೂ ಸೇರಿ ಪ್ರವಾಸೋದ್ಯಮ ಜಾಸ್ತಿ ಆಗಬೇಕು, ಸ್ಥಳೀಯರಿಗೆ ಕೆಲಸ ಸಿಗಬೇಕು, ಅನೇಕ ಉದ್ಯಮಗಳು ಈ ಭಾಗದಲ್ಲಿ ಬರಬೇಕು. ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಅದಾನಿ ಇರ್ಬೋದು ಅಥವಾ ಅಂಬಾನಿ ಇರ್ಬೋದು ಅಥವಾ ಟಾಟಾ ಇರ್ಬೋದು, ಅಶೋಕಯ್ಯ ಹಿಂದುದಾದವರು ಅನೇಕ ಉದ್ಯಮಿಗಳನ್ನ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥದ್ದನ್ನ ಈ ಕೋಸ್ಟಲ್ ಕರ್ನಾಟಕಕ್ಕಿಂತ ತೊಗೊಂಡ್ಬರ್ಬೇಕು. ಈ ಭಾಗದಲ್ಲಿ ಉಡುಪಿ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ಕಾರವಾರ ಮಂಗಳೂರು ಜಿಲ್ಲೆ ಇರ್ಬೋದು, ಬೇಕಾದಷ್ಟು ಜಾಗ ಇದೆ ಇಲ್ಲಿ, ರೆವಿನ್ಯೂ ಜಾಗಗಳಿರ್ಬೋದು ಅಥವಾ 100,000 ಎಕರೆ 1,000 ಎಕರೆ ಜಾಗ ಇದೆ. ಅದನ್ನ ನಾವು ಪ್ರವಾಸೋದ್ಯಮಕ್ಕೆ ಅದನ್ನ ಕೊಡ್ಲಿಕ್ಕೆ ಒತ್ತಾಯ ಮಾಡೋಣ. ಸರ್ಕಾರದಿಂದ ಯಾವ ನಮ್ಮ ಸರ್ಕಾರದ ಟೂರಿಸಂ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಇದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು, ಎಲ್ಲರನ್ನೂ ಕೂಡ ನಾವು ಭೇಟಿ ಮಾಡಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಬೇಕು. ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ. ಹಿಂದೆ ಸುಮಾರು ನಮ್ಮ ಪಶ್ಚಿಮ ಘಟ್ಟದಿಂದ ಕೆಳಗಡೆ ಇಳಿತಕ್ಕಂಥ ಅನೇಕ ರಸ್ತೆಗಳು ಎಲ್ಲ ಹಾಳಾಗೋಗಿದೆ. ಒಂದೇ ಒಂದು ರೋಡ್ಗಳು ಕೂಡ ಸರಿ ಇಲ್ಲ. ಅದಕ್ಕೆ ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅವ್ರ ಜವಾಬ್ದಾರಿಗೆ ಬಿಟ್ಟಿರ್ತಕ್ಕಂಥದ್ದು, ನಿಧಿಯನ್ನು ಇರ್ತಕ್ಕಂಥದ್ದು. ಎಲ್ಲ ಒಂದು ಚತುಷ್ಪಥ ರಸ್ತೆಯನ್ನ ಮಾಡಿದ್ರೆ 1:4, 1:10 ಟ್ರಾಫಿಕ್ ಇಂಪ್ರೂವ್ ಆಗುತ್ತೆ. 10ರಷ್ಟು ಟ್ರಾಫಿಕ್ ಅಥವಾ ಜನ ಸಂಪರ್ಕಕ್ಕೆ ಒಂದು ಜಾಸ್ತಿ ಆದಂಥ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ರೆ
ಇದಕ್ಕಿಂತ 10ರಷ್ಟು ಜನ ನಮ್ಮ ಈ ಕರಾವಳಿ ಜಿಲ್ಲೆಗಳಿಗೆ ಬರ್ತಾರೆ. ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗ್ತದೆ. ನಾವು ನೋಡ್ತಾ ಇದೀವಿ, ನಮ್ಮ 10% ಕೂಡ ಇಲ್ಲ. ನಮ್ಮ ಬ್ಯಾಂಕಾಕ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಅಥವಾ ಬೇರೆ ವಿದೇಶದ ಇತರೆ ನಾವು ಸಿಂಗಾಪುರ್ ಇರ್ಬೋದು, ನಮ್ಮ ಒಂದು ಉಡುಪಿ ಜಿಲ್ಲೆಯಷ್ಟು ಕೂಡ ಇಲ್ಲ ಇವತ್ತು ಸಿಂಗಾಪುರ್. ನಮ್ಮ ಇಡೀ ಕರ್ನಾಟಕ ರಾಜ್ಯದ ವರಮಾನ ಅಲ್ಲಿ ಒಂದು ಸಣ್ಣ ಒಂದು ರಾಜ್ಯ ಆ ದೇಶದಲ್ಲಿ ಬರ್ತಾ ಇದೆ. ನಮ್ಮ 1% ಇಸ್ರೇಲ್, ಅನೇಕ ರಾಷ್ಟ್ರಗಳು ಇವತ್ತು 1:10, 1:100 ಅವರಿಗೆ ವರಮಾನ ಬರ್ತಕ್ಕಂಥದ್ದು ಪ್ರವಾಸೋದ್ಯಮದಲ್ಲಿ. ನಮ್ಮ ಒತ್ತಾಯ ಇಷ್ಟೇ, ಇಲ್ಲಿಯ ಜನ ಈ ಭಾಗ ಬೆಳಿಬೇಕು ಅನ್ನಂಗಿದ್ರೆ ನಮ್ಮ ಒತ್ತಾಯದಿಂದ ಇದನ್ನ ಈ ಕಡಲ ಕೊರತವನ್ನ ಸರಿ ಮಾಡಬೇಕು, ಟೂರಿಸಂ ಅನ್ನ ಇಂಪ್ರೂವ್ ಮಾಡಬೇಕು, ಹಾಗೂ ಇಲ್ಲಿಯ ಉದ್ಯೋಗ ಅವಕಾಶಗಳು ಹೆಚ್ಚಿನ ಲಭಿಸಬೇಕು. ಅದಕ್ಕೆ ಅನೇಕ ಕೈಗಾರಿಕೆಗಳು ಈ ಜಿಲ್ಲೆಗಳಿಗೆ ಬರಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಮುಖೇಣ, ನಮ್ಮ ವರದಿಗಾರರ ಮುಖೇಣ, ಪತ್ರಿಕೆಗಳ ಮುಖೇಣ ನಾವು ಈ ರಾಜ್ಯದ ನಮ್ಮ ಜನತೆ ಹಾಗೂ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸ್ಥಾಪಕ ತೋನ್ಸೆ ಜಯಕೃಷ್ಣ ಶೆಟ್ಟಿ, ಸಮಿತಿಯ ಉಪಾಧ್ಯಕ್ಷರಾದ ನಿತ್ಯಾನಂದ ಕೋಟ್ಯಾನ್, ಗೌರವ ಪ್ರಧಾನ ಕಾರ್ಯದರ್ಶಿ ಮುಂಡ್ಕೂರು ಸುರೇಂದ್ರ ಸಾಲ್ಯಾನ್, ಜಿಲ್ಲಾ ಗೌರವ ಪ್ರಧಾನ ಕಾರ್ಯದರ್ಶಿ ಅರುಣ್ ಪ್ರಕಾಶ್ ಶೆಟ್ಟಿ, ಹಿರಿಯ ರಾಜಕೀಯ ಮುಂದಾಳು ಕಟ್ಪಾಡಿ ಶಂಕರ್ ಪೂಜಾರಿ, ದಯಾಸಾಗರ್ ಚೌಟ, ಪ್ರಭಾಕರ್ ಬಂಗೇರ, ಸುರೇಶ್ ಕೋಟ್ಯಾನ್, ಸುರೇಂದ್ರ ಮೆಂಡನ್, ಅಕ್ಷಯ್ ಪ್ರಭಾಕರ್ ಬಂಗೇರ, ಪ್ರತಾಪ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಮುಂಬೈಯಂತಹ ಪ್ರದೇಶದಲ್ಲಿ ಬ್ರೇಕಿಂಗ್ ವಾಟರ್ ಸಿಸ್ಟಮ್ ಕಾಂಕ್ರೀಟ್ನ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಅಂತಹ ತಡೆಗೋಡೆಗಳು ಕರಾವಳಿ ಪ್ರದೇಶದಲ್ಲಿ ನಿರ್ಮಾಣಗೊಂಡಲ್ಲಿ ಇಲ್ಲಿ ಸಂಭವಿಸಬಹುದಾದಂತಹ ಅನೇಕ ಪ್ರಾಣಹಾನಿ, ಜನರ ಆಸ್ತಿಪಾಸ್ತಿ, ಸ್ವತ್ತುಗಳು ನಷ್ಟವಾಗುವುದನ್ನು ತಡೆಯಬಹುದು. ಮಾತ್ರವಲ್ಲದೆ ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿಯನ್ನು ಕಾಣಬಹುದು. ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಈ ಮುಖಾಂತರ ಸರಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡುತ್ತಿದೆ. ಭಗವಾನ್ ಪರಶುರಾಮನ ಸೃಷ್ಟಿಯಾದ ತುಳುನಾಡಿನ ಕರಾವಳಿ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದಂತಹ ತಾಣ. ಕರಾವಳಿಯ ಪ್ರವಾಸೋದ್ಯಮ ಕ್ಷೇತ್ರಗಳು ಮತ್ತಷ್ಟು ಅಭಿವೃದ್ಧಿಯಾಗಬೇಕು. ಪ್ರವಾಸೋದ್ಯಮ ಅಭಿವೃದ್ಧಿಯಾದಲ್ಲಿ ಜನಜೀವನ ಉತ್ತಮವಾಗುತ್ತದೆ. ಸ್ಥಳೀಯ ವ್ಯವಹಾರ ಉದ್ಯಮಗಳು ಬೆಳೆಯುತ್ತದೆ. ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭಿಸುತ್ತದೆ. ಅನೇಕ ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ಬರಬೇಕು. ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಾದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರಸ್ತೆ ಅಭಿವೃದ್ಧಿಯ ಕಡೆಗೂ ಗಮನ ಹರಿಸಬೇಕು. ಈ ಬಗ್ಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಬಂದರು ಮತ್ತು ಮೀನುಗಾರಿಕಾ ಸಚಿವ ಮಾಂಕಾಲು ವೈದ್ಯ ಮತ್ತು ಕೇಂದ್ರ ಪ್ರವಾಸೋದ್ಯಮ, ಬಂದರು, ಜಲಸಾರಿಗೆ ಸಚಿವರಾದ ಶ್ರೀಪಾದ್ ನಾಯ್ಕ್ ಇವರನ್ನು ಸಂಪರ್ಕಿಸಿ ಸಮಿತಿಯು ಮನವಿಯನ್ನು ನೀಡಿತ್ತು. ಹಾಗೂ ಸಮಿತಿಯು ಕಳೆದ ವರ್ಷ ಆಗಸ್ಟ್ 26ರಂದು ಮಣಿಪಾಲದಲ್ಲಿ ಮಾಲಿನ್ಯರಹಿತ ಕೈಗಾರೀಕರಣ ಮತ್ತು ಕರಾವಳಿಯಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಯಶಸ್ವಿ ಸಮಾವೇಶವನ್ನು ಆಯೋಜಿಸಿದ್ದು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮಾಜಿ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ ಮತ್ತಿತರ ರಾಜಕೀಯ ಮುಂದಾಳುಗಳು ಉಪಸ್ಥಿತರಿದ್ದು ಸಮಿತಿಯ ಚಟುವಟಿಕೆ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದರು. ಈ ಸಂದರ್ಭ ಉಭಯ ಜಿಲ್ಲೆಗಳ ಅಭಿವೃದ್ಧಿಗೆ ಸಮಿತಿಯು ಸಿದ್ಧಪಡಿಸಿದ ಮುಂದಿನ 100 ವರ್ಷಗಳ ಕರಡು ಯೋಜನೆಯನ್ನು ಯುಟಿ ಖಾದರ್ ಅವರಿಗೆ ಹಸ್ತಾಂತರಿಸಲಾಗಿತ್ತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್.